ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ, ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಕಾಮನ್ಕೋಟ್ ಅಥವಾ ನಾಮಗುಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡ, ಸಣ್ಣ, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್, 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿ. ಚೆನ್ನಾಗಿ ಮಾಡ್ಯಾರ. ಹೆಣ್ಮಕ್ಳಿಗೆ ಆಟ ಆಡೋಕ ಇದು ಜಾರು ಬಂಡಿ. ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚ್ಯೂ ಚ್ಯೂ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದಿಲ್ಲೇ ಕಾಣಿಸ್ತದ್ರಿ ಅದು. ಅಲ್ಲಿ ಎಲ್ಲ ಕಷ್ಟಗಳದು ವ್ಯೂ ಪಾಯಿಂಟ್.
ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನ ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ, ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನ ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ, ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಮುಂದೆ ಸಿಗೋದೇ ನಮ್ಗೆ ಬೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಬೋನಾಳ ಪಕ್ಷಿಧಾಮ. ಕಲರ್ ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಬೋನಾಳ ಪಕ್ಷಿ ಸಂರಕ್ಷಣಾ ಸ್ಥಳಕ್ಕೆ ಬಂದಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತೆ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ. ಕಾಮನ್ ಟೇಲ್ ನೋಡ್ರಿ ಇದು. ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳ ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ.
ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗೆ ಬಂದ್ರೂ ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಈ ಒಂದು ನೆರಳು ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಕಾಮನ್ಕೋಟ್ ಅಥವಾ ನಾಮಗುಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್, 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿ. ಚೆನ್ನಾಗಿ ಮಾಡ್ಯಾರ. ಮಕ್ಕಳಿಗೆ ಆಟ ಆಡಕ ಇಲ್ಲಿ ಜಾರು ಬಂಡಿ. ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚ್ಯೂ ಚ್ಯೂ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದು ಇಲ್ಲೇ ಕಾಣಿಸ್ತದ್ರಿ. ಅದು
ವ್ಯೂ ಪಾಯಿಂಟ್. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನ ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ, ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ. ಮತ್ತೆ ನಾವೆಲ್ಲ ಆ ಕಡೆ ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ ನೋಡಿ. ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಮುಂದೆ ಸಿಗೋದೇ ನಮ್ಗೆ ಬೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಬೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವು ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಬೋನಾಳ ಪಕ್ಷಿ ಸಂರಕ್ಷಣಾ
ಸ್ಥಳಕ್ಕೆ ಬಂದಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗ್ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತಾ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ್ನು ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ ಕಾಮನ್ ಟೇಲ್ ನೋಡ್ರಿ. ಇದು ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ. ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗ್ ಬಂದ್ರು ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಈ ಒಂದು ನೆರಳೆ ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಕಾಮನ್ ಕೋಟ್ ಅಥವಾ ನಾಮಗಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ
ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್ 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿರ್ತೀನಿ. ಚೆನ್ನಾಗಿ ಮಾಡ್ಯಾರ. ಸಣ್ಣ ಮಕ್ಕಳಿಗೆ ಆಟ ಆಡೋದ, ಇಲ್ಲಿ ಜಾರ ಬಂಡಿ, ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚಿವ್ ಚಿವ್ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದಿಲ್ಲೇ ಕಾಣಿಸ್ತದ್ರಿ ಅದು. ಅಂದ್ರೆ ಇಲ್ಲೆಲ್ಲ ವ್ಯೂ ಪಾಯಿಂಟ್. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ. ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ
ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಇಲ್ಲಿ ಮುಂದೆ ಸಿಗೋದೇ ನಮ್ಗೆ ಗೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಗೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ ಆ ತರ ಪಕ್ಷಿಗಳು ಬಂದವು ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗೋನಾಳ ಪಕ್ಷಿ ಸಂರಕ್ಷಣಾ ಸ್ಥಳಕ್ಕೆ ಬಂದಿನಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ, ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತಾ. ಇದ್ರ ಆಯುಷು ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ. ಕಾಮನ್ ಟೇಲ್ ನೋಡ್ರಿ ಇದು. ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ಏನ್ ಬರ್ತಾವಲ್ರಿ ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ. ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗ್ ಬಂದ್ರು ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಈ ಒಂದು ನೆರಳ ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಕಾಮನ್ ಕೋಟ್ ಅಥವಾ ನಾಮಗಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು
20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ, ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್, 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿ. ಚೆನ್ನಾಗಿ ಮಾಡ್ಯಾರ. ಮಕ್ಕಳಿಗೆ ಆಟ ಆಡೋಕೆ ಇದು ಜಾರ ಬಂಡಿ. ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚ್ಯೂ ಚ್ಯೂ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದಿಲ್ಲೇ ಕಾಣಿಸ್ತದ್ರಿ ಅದು. ಎಲ್ಲ ಕಷ್ಟಗಳು ವ್ಯೂ ಪಾಯಿಂಟ್.
ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ, ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮ್ಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ. ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ. ಮತ್ತೆ ನಾವೆಲ್ಲ ಆ ಕಡೆ ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಮುಂದೆ ಸಿಗೋದೇ ನಮ್ಗೆ ಬೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಬೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಬೋನಾಳ ಪಕ್ಷಿ ಸಂರಕ್ಷಣಾ ಸ್ಥಳಕ್ಕೆ ಬಂದಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತೆ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ್ನ ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ. ಕಾಮನ್ ಟೇಲ್ ನೋಡ್ರಿ ಇದು. ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳ ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ.
ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗೆ ಬಂದ್ರೂ ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಈ ಒಂದು ನೆರಳೆ ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಕಾಮನ್ಕೋಟ್ ಅಥವಾ ನಾಮಗುಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್, 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿರ್ತೀನಿ. ಚೆನ್ನಾಗಿ ಮಾಡ್ಯಾರ. ಮಕ್ಕಳಿಗೆ ಆಟ ಆಡಕ ಇಲ್ಲಿ ಜಾರು ಬಂಡಿ. ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚ್ಯೂ ಚ್ಯೂ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದು ಇಲ್ಲೇ ಕಾಣಿಸ್ತದ್ರಿ. ಅದು
ವ್ಯೂ ಪಾಯಿಂಟ್. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನ ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ, ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ. ಮತ್ತೆ ನಾವೆಲ್ಲ ಆ ಕಡೆ ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಮುಂದೆ ಸಿಗೋದೇ ನಮ್ಗೆ ಬೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಬೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಬೋನಾಳ ಪಕ್ಷಿ ಸಂರಕ್ಷಣಾ
ಸ್ಥಳಕ್ಕೆ ಬಂದಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತಾ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ್ನು ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ ಕಾಮನ್ ಟೇಲ್ ನೋಡ್ರಿ. ಇದು ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ. ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗೆ ಬಂದ್ರು ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಈ ಒಂದು ನೆರಳು ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಕಾಮನ್ ಕೋಟ್ ಅಥವಾ ನಾಮಗಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ
ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್ 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿರ್ತೀನಿ. ಚೆನ್ನಾಗಿ ಮಾಡ್ಯಾರ. ಸಣ್ಣ ಮಕ್ಕಳಿಗೆ ಆಟ ಆಡೋದ, ಇಲ್ಲಿ ಜಾರ ಬಂಡಿ, ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚಿವ್ ಚಿವ್ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದಿಲ್ಲೇ ಕಾಣಿಸ್ತದ್ರಿ ಅದು. ಅಂದ್ರೆ ಇಲ್ಲೆಲ್ಲ ಕಷ್ಟಗಳದು. ವ್ಯೂ ಪಾಯಿಂಟ್. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ. ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ. ಮತ್ತೆ ನಾವೆಲ್ಲ ಆ ಕಡೆ
ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ ಆ ತರ ಪಕ್ಷಿಗಳು ಬಂದಾವ ನೋಡಿ. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈ ಮುಂದೆ ಸಿಗೋದೇ ನಮ್ಗೆ ಗೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಗೋನಾಳ ಪಕ್ಷಿಧಾಮ. ಕಲರ್ ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ ಆ ತರ ಪಕ್ಷಿಗಳು ಬಂದಾವ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗೋನಾಳ ಪಕ್ಷಿ ಸಂರಕ್ಷಣಾ ಸ್ಥಳಕ್ಕೆ ಬಂದಿನಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ, ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತಾ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ. ಕಾಮನ್ ಟೇಲ್ ನೋಡ್ರಿ ಇದು. ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ಏನ್ ಬರ್ತಾವಲ್ರಿ ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ. ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗ್ ಬಂದ್ರು ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಈ ಒಂದು ನೆರಳ ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಕಾಮನ್ ಕೋಟ್ ಅಥವಾ ನಾಮಗಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರತ್ರಿ.
ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ್ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ, ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್, 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿ. ಚೆನ್ನಾಗಿ ಮಾಡ್ಯಾರ. ಮಕ್ಕಳಿಗೆ ಆಟ ಆಡೋಕೆ ಇದು ಜ್ವರ ಬಂದು ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚ್ಯೂ ಚ್ಯೂ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದಿಲ್ಲೇ ಕಾಣಿಸ್ತದ್ರಿ ಅದು. ಎಲ್ಲ ಪಕ್ಷಿಗಳದಾವ. ವ್ಯೂ ಪಾಯಿಂಟ್.
ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ, ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮ್ಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ. ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಮುಂದೆ ಸಿಗೋದೇ ನಮ್ಗೆ ಬೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಬೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಬೋನಾಳ ಪಕ್ಷಿ ಸಂರಕ್ಷಣಾ ಸ್ಥಳಕ್ಕೆ ಬಂದಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊಂಡು ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತೆ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ್ನ ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ. ಕಾಮನ್ ಟೇಲ್ ನೋಡ್ರಿ ಇದು. ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳ ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ.
ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗೆ ಬಂದ್ರೂ ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಈ ಒಂದು ನೆರಳೆ ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಕಾಮನ್ಕೋಟ್ ಅಥವಾ ನಾಮಗುಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗಿ ಅಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್, 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿರ್ತೀನಿ. ಚೆನ್ನಾಗಿ ಮಾಡ್ಯಾರ. ಮಕ್ಕಳಿಗೆ ಆಟ ಆಡೋಕ ಇದು ಜಾರು ಬಂಡಿ. ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚ್ಯೂ ಚ್ಯೂ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದು ಇಲ್ಲೇ ಕಾಣಿಸ್ತದ್ರಿ. ಅದು
View point. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನ ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ, ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಾಗೂ ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಮುಂದೆ ಸಿಗೋದೇ ನಮ್ಗೆ ಬೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಬೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವ್ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಬೋನಾಳ ಪಕ್ಷಿ ಸಂರಕ್ಷಣಾ
ಸ್ಥಳಕ್ಕೆ ಬಂದಿನಿ ನೋಡ್ರಿ. ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತಾ. ಇದ್ರ ಆಯುಷ್ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ್ನು ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ ಕಾಮನ್ ಟೇಲ್ ನೋಡ್ರಿ. ಇದು ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ. ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗೆ ಒಳಗೆ ಬಂದ್ರು ಅಷ್ಟು ತಂಪಾಗಿರುತ್ತೆ ನೋಡ್ರಿ. ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ರೆ ಈ ಒಂದು ನೆರಳು ಊಟ ಮಾಡೋಕ, ಆಮೇಲೆ ಆಟ ಆಡಕ ಒಂದು ಗಾರ್ಡನ್ ತರ ಮಾಡ್ಯಾರಿ. ಆಮೇಲೆ ಸೀಟ್ ವ್ಯವಸ್ಥೆ ಮಾಡ್ಯಾರ. ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಪಕ್ಷಿಧಾಮ ಎಲ್ಲಿ ಇಲ್ಲ ರೀ. ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಬರ್ರಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಕಾಮನ್ ಕೋಟ್ ಅಥವಾ ನಾಮಗಳ ನೋಡ್ರಿ ಈ ಪಕ್ಷಿ ಹೆಸರು. ಇದು ಒಂದು ವಿಭಿನ್ನದ ಬಾತುಕೋಳಿ ನೋಡ್ರಿ. ಗಾರ್ಡನ್ ನೀಟ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ನೋಡ್ರಿ ಆವಕ್ಕಿ, ನೀರು, ನವಿಲು. ಇದು ಒಂದು ವಿಭಿನ್ನ ಹದ್ದು ನೋಡ್ರಿ. ಇದು ನೀಲಿ ಬಣ್ಣದ್ದು. ಇದು ನೀರ್ಕಾಗೆಯಂತೆ ಆಳದಲ್ಲಿರ್ತಕ್ಕಂಥ ಮೀನನ್ನ ಫುಲ್ಲು ಮ್ಯಾಲೆಲ್ಲ ಹಾರಾಡಿ ಆ ಮೀನ್ ಎಲ್ಲಿರುತ್ತಂತ ಅಲ್ಲಿ ಐಡೆಂಟಿಫೈ ಮಾಡಿ ನೇರವಾಗಿ ಮೀನು ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಹಾರುತ್ತೆ. ನೋಡಿ ವೀಕ್ಷಕರೇ, ಇದು ಭಾರತೀಯ ನೀರು ಕಾಗೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಬಾತುಕೋಳಿ, ನೀರ್ಕೋಳಿ, ನೀರ್ಕಾಗೆ ತರನೇ ಅದಾವ ನೋಡ್ರಿ. ಆದ್ರೆ ಅದರಲ್ಲೇ ಇರ್ತಕ್ಕಂಥ ವಿಭಿನ್ನ ಪ್ರಭೇದದ ಸುಮಾರು 20 ಪ್ರಭೇದದ ಪಕ್ಷಿಗಳು ಈ ಒಂದು ಕೆರೆಯಲ್ಲಿ ಬಂದು ನೀರನ್ನ ಕುಡಿತಾವ ನೋಡ್ರಿ. ಬೇರೆ ದೇಶದಿಂದ ವಲಸೆ ಬಂದು ಸುಮಾರು ತಿಂಗಳ ಕಾಲ ಇಲ್ಲೇ ವಾಸವಾಗಿರ್ತಾವ. ಆಮೇಲೆ ಹೋಗ್ತಾವ ಹಾರ್ಕೊಂಡು. ವಾವ್, ಅದ್ದು ನೋಡಿ ವೀಕ್ಷಕರೇ, ಅದೇನ್ ತೋರ್ಸಿದ್ನಲ್ರಿ ಅದ್ದು ಅಂತ, ಅದು ಹಾರ್ಕೊಂಡ್ ಬಂತ್ ನೋಡ್ರಿ. ಇವಾಗ ನಮಗ್ ನೋಡಕ್ ಸಿಕ್ತು. ಇಲ್ಲೆಲ್ಲ ಕೆರೆಗಳಲ್ಲಿ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಅಲ್ಲೆಲ್ಲ ಕಟ್ಟಿಗೆ ತರ ಹಾಕ್ಯಾರಲ್ರಿ. ಆ ಪಕ್ಷಿಗಳು ಕೂಡ್ಲಿ ಅಂತಾನೆ ಆ ತರ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಈ ಕೆರೆಯಲ್ಲಿ. ಇದೊಂದು ವಿಶಿಷ್ಟ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ಕರಿ ಕಾಗೆ ಅಂತ ಅಲ್ಲಿ ಏನ್ ಹಾಕಿದ್ರಲ್ರಿ, ಅಲ್ಲಿ ಕಾಣಿಸಕತ್ತ ನೋಡ್ರಿ. ಅದು ಎಷ್ಟು ಸುಂದರವಾದ ಪಕ್ಷಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾದ ನೋಟ ನೋಡ್ರಿ. ಆ ನೀರಿನ ಮೇಲೆ ಪಕ್ಷಿಗಳು ಹಾರಾಡೋದು, ಆಮೇಲೆ
ಆ ಪಕ್ಷಿಗಳು ಬಂದು ಅಲ್ಲಿ ಕುಂದ್ರೋದು, ನೀರ್ ಕುಡಿಯೋದು ನೋಡಕ್ಕೆ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಕಣ್ಣಳತೆಯಲ್ಲಿ ಎಷ್ಟು ದೂರ ನಮಗ್ ನೀರ್ ಕಾಣಿಸಕತ್ತಂದ್ರ ಆ ನೀರಿನ ಮೇಲೆ ಎಲ್ಲ ಪಕ್ಷಿಗಳು ಹಾರಾಡಕತ್ತಾವ ನೋಡ್ರಿ. ನೀರ್ನಲ್ಲಿ ಕೂಡೋದು, ಸುತ್ತಲೂ ಹಾರಾಡೋದು ಮಾಡಕತ್ತಾವ್ರಿ. ನೋಡಕ್ಕೆ ಖುಷಿ ಆಗುತ್ತೆ ನೋಡ್ರಿ. ಆ ಕೊಕ್ಕರೆಯಲ್ಲೇ ವಿಭಿನ್ನ ಜಾತಿಯ ಆಮೇಲೆ ದೊಡ್ಡವು, ಸಣ್ಣವು, ವೈಟ್ ಕಲರ್, ಸ್ವಲ್ಪ ರೆಡ್ ಕಲರ್, ಬ್ಲಾಕ್ ಕಲರ್ 19 ವಿಭಿನ್ನ ರೀತಿಯ ಪಕ್ಷಿಗಳನ್ನ ನಾವು ಇಲ್ಲಿ ನೋಡಕತ್ತೀವಿ ನೋಡ್ರಿ. ಸುಮಾರು ಈಗಂತೂ ಪ್ರೆಸೆಂಟ್ ಒಂದು 8 ರಿಂದ 9 ವಿಭಿನ್ನ ಪಕ್ಷಿಗಳು ನಮ್ಗೆ ಕಾಣಿಸಕತ್ತಾವ್ರಿ. ನೀವು ಬರ್ರಿ ಒಂದ್ಸಲ ಬಂದು ಈ ಪಕ್ಷಿಧಾಮನ ವೀಕ್ಷಣೆ ಮಾಡಿ. ಇದು ಚಿಲ್ಡ್ರನ್ ಸೆಕ್ಷನ್ ನೋಡ್ರಿ. ಎಲ್ಲ ಆಟ ಸಾಮಾನು ಮಾಡ್ಯಾರ. ಮಕ್ಕಳು ಕರ್ಕೊಂಬಂದ್ರೆ ಕಂಪ್ಲೀಟ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ನೋಡಿ. ಚೆನ್ನಾಗಿ ಮಾಡ್ಯಾರ. ಸಣ್ಣ ಮಕ್ಕಳಿಗೆ ಆಟ ಆಡೋದ, ಇಲ್ಲಿ ಜಾರ ಬಂಡಿ, ನೋಡಿ ವೀಕ್ಷಕರೇ, ಹಕ್ಕಿಗಳ ಕಲರವ ನಿಮ್ಗೆ ಕೇಳ್ಸಕತ್ತದ ಇಲ್ಲ? ಚಿವ್ ಚಿವ್ ಅಂತ ಎಷ್ಟು ಸೌಂಡ್ ಮಾಡಕತ್ತಾವ ನೋಡ್ರಿ. ಎಷ್ಟು ಪಕ್ಷಿಗಳದಾವ ಇಲ್ಲಿ. ಅದಿಲ್ಲೇ ಕಾಣಿಸ್ತದ್ರಿ ಅದು. ಅಂದ್ರೆ ಇಲ್ಲೆಲ್ಲ ಕಷ್ಟ ವ್ಯೂ ಪಾಯಿಂಟ್. ನೋಡಿ ವೀಕ್ಷಕರೇ, ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರಿ ಗಾರ್ಡನ್ಯಾಗ. ಅಂದ್ರೆ ಇಲ್ಲಿಂತ್ರ ಕೆರೆಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ನೋಡಕ್ಕೂ ಚೆನ್ನಾಗಿರುತ್ತೆ. ಸುತ್ತಲಿನ ವಾತಾವರಣನೂ ಎಂಜಾಯ್ ಮಾಡ್ಬೋದು ನೋಡ್ರಿ. ತುಂಬಾ ಚೆನ್ನಾಗಿದೆ ರೀ ಗಾರ್ಡನು. ನೀವು ಒಂದ್ಸಲ ಬರ್ರಿ, ಬಂದು ವಿಸಿಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ಪಕ್ಷಿಗಳು ನೋಡೋದೇ ಒಂದು ಖುಷಿ. ಪಕ್ಷಿಧಾಮ ಎಲ್ಲೂ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕದಾಗ. ಇದೇ ಒಂದು ಪಕ್ಷಿಧಾಮ. ಬಂದು ನೀವೆಲ್ಲರೂ ವಿಸಿಟ್ ಮಾಡ್ರಿ. ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಕರ್ಕೊಂಬಂದು ತೋರಿಸ್ರಿ. ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಿರ್ಬೋದು, ಆಮೇಲೆ ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಬಂದು ವಿಸಿಟ್ ಮಾಡಿ ವೀಕ್ಷಕರೇ. ಈ ಒಂದು ಎಲ್ಲ ಪಕ್ಷಿಗಳನ್ನು ನೋಡಿದ್ರಲ್ಲ, ಆಮೇಲೆ ಈ ಒಂದು ಗಾರ್ಡನ್ ನೋಡಿದ್ರಿ. ಈ ಒಂದು ಬೋನಾಳ ಪಕ್ಷಿಧಾಮ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಪ್ಲೇಸಿಗೆ ಬಂದು ವಿಸಿಟ್ ಮಾಡ್ರಿ. ಅಷ್ಟೇ ಅಲ್ಲದೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿಯೇ ಪಕ್ಷಿಧಾಮ ಎಲ್ಲೇ ಇಲ್ಲ ರೀ, ಇದು ಬಿಟ್ರ ಮತ್ತೆ ನಾವೆಲ್ಲ ಆ ಕಡೆ
ಕರ್ನಾಟಕದ ಎರಡನೆಯ ಅತಿ ದೊಡ್ಡ ಪಕ್ಷಿಧಾಮಕ್ಕೆ ಹೋಗತ್ತೀವ್ರಿ. ಇದು ಹೋಗುವ ದಾರಿಯಲ್ಲಿ ನೋಡ್ರಿ ನೇಚರ್ ಎಷ್ಟು ಚೆನ್ನಾಗದ ನೋಡ್ರಿ. ಇಲ್ಲಿ ಮುಂದೆ ಸಿಗೋದೇ ನಮ್ಗ ಗೋನಾಳ ಪಕ್ಷಿಧಾಮ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಪಕ್ಷಿಧಾಮಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ನೋಡ್ರಿ, ಗೋನಾಳ ಪಕ್ಷಿಧಾಮ. ಒಂದು ಗಿಡದಲ್ಲಿ ಮಲ್ಲಿಗೆ ಹೂವು ಯಾವ ತರ ಅರಳಿರ್ತಾವಲ್ರಿ, ಆ ತರ ಪಕ್ಷಿಗಳು ಬಂದವು ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗೋನಾಳ ಪಕ್ಷಿ ಸಂರಕ್ಷಣಾ ಸ್ಥಳಕ್ಕೆ ಬಂದಿನಿ ನೋಡ್ರಿ. ಇದು ಕರ್ನಾಟಕದ ಎರಡನೆಯ ಅತಿ ದೊಡ್ಡ ಪಕ್ಷಿಧಾಮ ನೋಡಿ ವೀಕ್ಷಕರೇ. ತುಂಬಾ ಸುಂದರವಾದ ಎಂಟ್ರೆನ್ಸ್ ಅದ ನೋಡ್ರಿ. ನೋಡಿ ಒಳಗೆ ಹೋಗೋಣ. ಇಲ್ಲಿ ಯಾವ್ಯಾವ ಪಕ್ಷಿಗಳು ಇರ್ತಾವಂತ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಯಾದಗಿರಿ ಜಿಲ್ಲೆಯ ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಸಣ್ಣ ಸಣ್ಣ ಶಾಲಾ ಮಕ್ಕಳಿಗೆ ಇಲ್ಲಿ ಶೈಕ್ಷಣಿಕ ಒಂದು ದಿನಕ್ಕೆ ವನಭೋಜನ ಕರ್ಕೊ ಬರ್ಬೋದು ನೋಡ್ರಿ. ಇಲ್ಲಿ ಯಾವ್ಯಾವ ವಿಭಿನ್ನ ಪ್ರಭೇದದ ಪಕ್ಷಿಗಳು ಇರ್ತಾವ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇದು ನೋಡ್ರಿ ಗೋವಕ್ಕಿ ಅಥವಾ ಜಾನುವಾರು ಅಕ್ಕಿ ನೋಡ್ರಿ ಇದ್ರ ಹೆಸರು. ಇದ್ರ ಗಾತ್ರ 48ರಿಂದ 35 ಸೆಂಟಿಮೀಟರ್ ಇರುತ್ತಾ. ಇದ್ರ ಆಯುಷ್ಯ ಸುಮಾರು 17 ವರ್ಷ. ಇದು ಯಾವ ತರ ಕೂಗುತ್ತಾ, ಆಮೇಲೆ ಅದರ ದೈಹಿಕ ಮತ್ತು ಅದರ ಆಯುಷ್ಯ ಪ್ರತಿಯೊಂದನ ಲಕ್ಷಣ ಇಲ್ಲಿ ಬರ್ದ ನೋಡಿ ವೀಕ್ಷಕರೇ. ಈ ಒಂದು ಬರ್ಡ್ ನೋಡ್ರಿ ಬಾರ್ ಎಡೆಡ್ ಗೋಸ್ ಅಂತ. ಸ್ವಲ್ಪ ಶೇಕ್ ಮಾಡಿ ಈ ಕಡೆ. ಕಾಮನ್ ಟೇಲ್ ನೋಡ್ರಿ ಇದು. ಅಂದ್ರೆ ಇದು ಯಾವ ದೇಶದಿಂದ ಬಂತು, ಎಷ್ಟರಲ್ಲಿ ವಲಸೆ ಬಂತು ಈ ಪಕ್ಷಿ ಅನ್ನೋದು ಇನ್ ಡೀಟೇಲ್ ಆಗಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದೇ ತರ ಎಲ್ಲಾ ಪಕ್ಷಿಗಳು ಅಂದ್ರೆ ವಿಭಿನ್ನ ಪ್ರಭೇದದ ಪಕ್ಷಿಗಳು ಮತ್ತೆ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ಏನ್ ಬರ್ತಾವಲ್ರಿ, ಆ ಎಲ್ಲಾ ಪಕ್ಷಿಗಳದ್ದು ಡೀಟೇಲ್ಸ್ ಇಲ್ಲಿ ಹಾಕ್ಯಾರ ನೋಡಿ ವೀಕ್ಷಕರೇ. ಈ ಒಂದು ಗಾರ್ಡನ್ ಅಲ್ಲಿ ನೋಡ್ರಿ ಆಲದ ಮರ ಅದ ನೋಡ್ರಿ. ತುಂಬಾ ನೆರಳಿನ ವ್ಯವಸ್ಥೆ ಇದೆ ನೋಡ್ರಿ. ಇಲ್ಲಿ ಬ್ಯಾಸ್ಗಿ ಒಳಗೆ ಬಂದ್ರೂ ಅಷ್ಟು ತಂಪಾಗಿರುತ್ತೆ.